ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ ಅಂತ ಕರೀತಾರೆ ಇದನ್ನು ನಮ್ಮ ಕಡೆ ಕಹಿ ಒಣಗೊನೆ ಸೊಪ್ಪು ಅಥವಾ ಒಂದೆಲಗ ಅಂತಲೂ ಕರೀತಾರೆ. ಇದರಿಂದ ನಾನಿವತ್ತು ಚಟ್ನಿ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದೆಲಗ ಅಂದರೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ, ಆದರೂ ತೋರಿಸ್ತಾ ಇದ್ದೀನಿ ನೋಡಿ. ಅದರದ್ದು ಎಲೆ ಈ ಥರ ಇರುತ್ತೆ. ನಾನು ಎಲೆ ಮತ್ತು ಅದರದ್ದು ಕಡ್ಡಿ ಥರ ಬರುತ್ತಲ್ಲ ಕಾಂಡ, ಅದನ್ನು ಹಾಕ್ತೀನಿ, ಬರೀ ಎಲೆ ಹಾಕಲ್ಲ ನೋಡಿ. ಈ ಥರ ಇರುತ್ತೆ ಅದು. ಇದು ತಿಂದರೆ ಸ್ವಲ್ಪ ಕಹಿ ಆಗಿರುತ್ತೆ. ನನಗಿಷ್ಟು ಸಿಕ್ಕಿತ್ತು, ಅದನ್ನು ನೀಟಾಗಿ ಸೋಸಿಬಿಟ್ಟು ಈ ಥರ ಒಂದು 3-4 ಸಲ ನೀಟಾಗಿ ತೊಳ್ಕೊಬೇಕು. ತೊಳೆದ್ಬಿಟ್ಟು ಇದನ್ನು ನೀರೆಲ್ಲ ಹೋಗೋ ಥರ ಬಸಿ ಹಾಕ್ಕೊಂಡು ಇಟ್ಕೋಬೇಕು ನೋಡಿ. ಈ ಥರ ನೀರೆಲ್ಲ ನೀಟಾಗಿ ಹೋದ್ಮೇಲೆ ಇದನ್ನು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೋಬೇಕು. ದಪ್ಪ ಕಟ್ ಮಾಡ್ಕೊಳೋದ್ರಿಂದ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕಾದ್ರೆ ಈಸಿಯಾಗಿ ಬಾಡೋಗುತ್ತೆ ಅಂತ ಅಷ್ಟೇ. ಇದಕ್ಕೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಈ ಥರ ಬಾಡಿಸ್ಕೋಬೇಕು. ಈ ಥರ ಬಾಡಿಸ್ಕೊಳೋದ್ರಿಂದ, ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಚೆನ್ನಾಗೂ ಬಾಡುತ್ತೆ ಇದೆಲ್ಲವ. ಇದ್ರದ್ದು ಕಹಿ ಅಂಶ ಎಲ್ಲ ಹೋಗಬೇಕು ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕೋದು. ಎಣ್ಣೆ ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ, ಆದರೆ ಸ್ವಲ್ಪ ಕಹಿ ಅಂಶ ಇರುತ್ತೆ ಅಷ್ಟೇ. ನಾನು ಬರೀ ಎಲೆ ತಗೊಂಡಿರಲಿಲ್ಲ, ನೀವು ನೋಡಿದ್ರಲ್ಲ ಅದರದ್ದು ಕಡ್ಡಿ ಎಲ್ಲ ಹಾಕಿದ್ದೆ, ಅಂದರೆ ಕಾಂಡ ಥರ ಇರುತ್ತಲ್ಲ ಬಳ್ಳಿ ಥರ, ಅದನ್ನೆಲ್ಲ ಹಾಕಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಹೊತ್ತು ಹುರ್ಕೋತಾ ಇದ್ದೀನಿ. ಇದನ್ನು ಬೆಳೆಯೋದು ತುಂಬ ಸುಲಭ. ನಾನು ಹೂವಿನ ಗಿಡ ಎಲ್ಲ ಹಾಕಿದ್ನಲ್ಲ, ಅದ್ರ ಬುಡದಲ್ಲೇ 1-2 ಬೇರು ತಂದುಬಿಟ್ಟು ಹಾಕಿದ್ದೆ. ಇದಕ್ಕೆ ಮಾತ್ರ ಚೆನ್ನಾಗಿ ನೀರು ಬಿಡಬೇಕು. ಮಳೆಗಾಲದಲ್ಲಿ ನೀರಿನ ಅವಶ್ಯಕತೆ ಇರಲ್ಲ, ಆದರೆ ಬೇಸಿಗೆ ಟೈಮಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡು ಬೆಳೆಸ್ಕೋಬೇಕು. ಇದು ಅವಾಗವಾಗ ನನಗೆ 1 ವಾರಕ್ಕೆ 15 ದಿನಕ್ಕೆ ಇಷ್ಟು ಸಿಗ್ತಾನೆ ಇರುತ್ತೆ. ಇದರಿಂದ ನಾನು ಚಟ್ನಿ ಅವಾಗವಾಗ ಮಾಡ್ತಾನೆ ಇರ್ತೀನಿ ನೋಡಿ. ನನಗೆ ಅದೆಲ್ಲ ನೀಟಾಗಿ ಹುರಿದಾದ್ಮೇಲೆ ನೋಡಿ ನನಗೆ ಇಷ್ಟು ಸಿಕ್ತು ಅದು. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಮತ್ತು ನಾನಿಲ್ಲಿ ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ 1 ಗೆಡ್ಡೆ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಮೆಣಸಿನ್ಕಾಯಿ ಅಷ್ಟೇ ಖಾರಕ್ಕೆ ತಕ್ಕಂಗೆ, ನಿಮ್ಮ ಮನೆಗೆ ಎಷ್ಟು ಖಾರ ತಿಂತಾರೋ ಅಷ್ಟು ಹಾಕ್ಕೊಳ್ಳಿ. 2 ಪಿಂಚಷ್ಟು ಬೆಲ್ಲ ತಗೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ, ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಹಾಕಿ ಸ್ವಲ್ಪ ಸಣ್ಣಗಾದ್ಮೇಲೆ ಸೊಪ್ಪು ಹಾಕಬೇಕು, ಏಕೆಂದರೆ ಸೊಪ್ಪಿನ ಜೊತೆನೇ ಎಲ್ಲ ಒಟ್ಟಿಗೆ ಹಾಕೋದ್ರಿಂದ ಅದು ಸಣ್ಣ ಆಗೋಲ್ಲ. ಅದಕ್ಕೋಸ್ಕರ ನಾನು ಇಷ್ಟೇ ತೋರಿಸಿದ್ನಲ್ಲ, ಇಷ್ಟು ಮಾತ್ರನೇ ಫಸ್ಟ್ ಹಾಕ್ಕೊಂಡು ರುಬ್ಬಿ ಆಮೇಲೆ ಸೊಪ್ಪು ಹಾಕ್ಕೋಬೇಕು ನೋಡಿ. ಅಷ್ಟು ರುಬ್ಬಿದ ಮೇಲೆ ನಾನು ಈಗ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಬಾಡಿಸಿ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಸೊಪ್ಪು ಹಾಕ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಆಡಿಸ್ಬೇಕು. ಇದನ್ನೇನು ಅಷ್ಟೊತ್ತು ಜಾಸ್ತಿ ಹೊತ್ತೇನು ಆಡಿಸ್ಬೇಕಾಗಿಲ್ಲ, ಬೇಗನೆ ಸಣ್ಣ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಕೊನೆವರೆಗೂ ನೋಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಆಮೇಲೆ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ, ಇದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಬೇಕು. ನಾನಿಲ್ಲಿ ಒಗ್ಗರಣೆಗೆ ನೀವು 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, 1 ಬ್ಯಾಡಗೆ ಮೆಣಸಿನ್ಕಾಯಿ, ಮತ್ತು 3 ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಎಣ್ಣೆ ಕಾದಕ್ಕೆ ಇಟ್ಟಿದ್ನಲ್ಲ ಬಾಣಲಿಲಿ, ಅದು ಕಾದಿತ್ತು. ಈಗ 1 ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ. ಇವಾಗ ನಾನು ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬಾಡಿದ ಮೇಲೆ ಹೆಚ್ಚಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಬಾಡಿಸ್ಕೋಬೇಕು ನೋಡಿ. ಇಲ್ಲಿ ಇವಾಗ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿದ ಮೇಲೆ ನೀಟಾಗಿ ಇದು ಬಾಡಿಸ್ಕೋಬೇಕು. ಇದನ್ನು ಒತ್ತಿಸ್ಬಾರ್ದು, ಕೈ ಆಡ್ತಾನೆ ಇರಬೇಕು. ಇದು ಸ್ವಲ್ಪ ಹಸಿ ವಾಸನೆ, ಈರುಳ್ಳಿದ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಬಾಡಿದ ಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗು ಆಪ್ಷನಲ್ಲು, ಇಷ್ಟ ಇದ್ದವ್ರು ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಅರಿಶಿನ ಹಾಕೋದನ್ನ ತೋರಿಸಿಲ್ಲ ನಿಮಗೆ, ರುಬ್ಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕಿದ್ದೆ ನಾನು. ಆಮೇಲೆ ಅದನ್ನು ಅಷ್ಟೇ, ಅರಿಶಿನೂ ಅಷ್ಟೇ, ನಿಮಗೆ ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಎಲ್ಲ ಬಾಡಿದ ಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ, ಅದನ್ನು ಚಟ್ನಿನ ಈ ಒಗ್ಗರಣೆಗೆ ಹಾಕ್ಬಿಟ್ಟು ನೀಟಾಗಿ ಕೈ ಆಡಬೇಕು. ಇದನ್ನು ಅವಾಗವಾಗ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಸ್ವಲ್ಪ ಒತ್ತುತ್ತೆ, ಬೇಗ ತಳ ಹಿಡಿಯುತ್ತೆ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಿಕ್ಸಿ ಜಾರಿಗೇ ಸ್ವಲ್ಪ ನೀರು ಹಾಕ್ಬಿಟ್ಟು, ಅದೆಲ್ಲ ಖಾರ ಅದರಲ್ಲೇ ಇರುತ್ತಲ್ವ, ಹಂಗಾಗಿಬಿಟ್ಟು ಅದನ್ನೆಲ್ಲ ನೀಟಾಗೆ ತೊಳೆದ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಏಕೆಂದರೆ ಅದು ನೀರು ಸಿಹಿಯವರೆಗೂ ಇದನ್ನು ಕುದಿಸ್ಬೇಕು. ಇದು ಹಸಿ ಸೊಪ್ಪು ತಿಂದಾಗ ಮಾತ್ರನೇ ಇದು ಸ್ವಲ್ಪ ಕಹಿ ಅನ್ಸೋದು. ಈ ಥರ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ಇದು ಕಹಿ ಅಂತ ಅನ್ಸೋದೇ ಇಲ್ಲ. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಚಪಾತಿಗೆ, ರೊಟ್ಟಿಗೆ ಮತ್ತು ಬಿಸಿ ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನಾನು ಮನೆ ಹಿಂದೆ ಕನಕಾಂಬರ, ದಾಸವಾಳ, ಗುಲಾಬಿ ಗಿಡ, ಈ ಥರ ಹೂವಿನ ಗಿಡಗಳನ್ನೆಲ್ಲ ಹಾಕಿದ್ದೆ. ಅದ್ರ ಕೆಳಗಡೆ ಬುಡದಲ್ಲಿ ತುಂಬ ಕಳೆ ಹುಟ್ಟೋದು ಮಳೆಗಾಲದಲ್ಲೆಲ್ಲ. ಅದಕ್ಕೆ ಕಳೆ ಹುಟ್ಟುತ್ತಲ್ಲ ಅಂದ್ಬಿಟ್ಟು ನಾನು ಆ ಜಾಗಕ್ಕೆ ಈ ಸೊಪ್ಪನ್ನ 1-2 ಗುಣಿ ತಂದು ಹಾಕಿದ್ದೆ.
ಹಾಕಿದ್ದೆ. ಹೂವಿನ ಗಿಡದ ಕೆಳಗಡೆ ಅಷ್ಟಾಗಿ ಕಳೆ ಬರಲ್ಲ ನೋಡಿ. ನಾನು ಚಟ್ನಿ ಮಾಡಿದ್ದೆ, ನನ್ನ ಮಗಳು ತಿಂತಾ ಇದ್ದಾಳೆ. ರೊಟ್ಟಿಗೆ ಮತ್ತು ಚಟ್ನಿಗೆ ತುಂಬ ಚೆನ್ನಾಗಿದೆ ಕಣಮ್ಮ ಅಂತ ಹೇಳ್ತಾ ಇದ್ಲು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.